ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೋಣಿ ಸೊಪ್ಪಿನ ಮಸ್ಸೊಪ್ಪು ಸಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಕುಕ್ಕರ್ಗೆ 1-2 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡೆ. ಇದು ಹಸಿಮೆಣಸಿನ್ಕಾಯಿ ಇಲ್ಲದೆ ಇರುವಾಗ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ಹಸಿಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಒಣಗಿಸಿರೋದು ನೀರಲ್ಲಿ, ಅದನ್ನು ಆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡೆ. ಹಾಗೆ 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 4 ಭಾಗ ಮಾಡಿ. ಇದು ನೋಡಿ ಗೋಣಿ ಸೊಪ್ಪು, ನಮ್ಮ ಕಡೆ ಇದನ್ನು ಬಗ್ರೆ ಒಂಟೆ ಸೊಪ್ಪು ಅಂತ ಕರೀತಾರೆ. ಇದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಬೌಲ್ ಅಷ್ಟಿದೆ, ಅಂದರೆ ಒಂದು 3-4 ಕಟ್ಟಷ್ಟು ಸೊಪ್ಪಿದೆ. ಇದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಹಾಗೆ ತೊಗರಿಬೇಳೆ ಅವಶ್ಯಕತೆ ಇರೋದಿಲ್ಲ, ಹುಣಸೆಹಣ್ಣು ಹಾಕಿರೋದ್ರಿಂದ ಅದೇ ಹುಳಿಗಾಗುತ್ತೆ. ಹಾಗೆಯೇ ತೊಗರಿಬೇಳೆನೇ ಬಳಸದೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮಾಮೂಲಿ 2 ಕೂಗು ಅಥವಾ 1 ಕೂಗೆ ಕೂಗಿಸಿದ್ರೂ ಸಾಕು, ಸೊಪ್ಪು ಬೇಗ ಬೇಯುತ್ತೆ. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲ್ಲು ಅಥವಾ 2 ವಿಸಿಲ್ ಕೂಗಿಸಿ ತಗೊಳ್ತೀನಿ. ನಾನಿಲ್ಲಿ 2 ವಿಸಿಲ್ಲೇ ಕೂಗಿಸಿದ್ದೀನಿ. ಇವಾಗ ನೋಡಿ ತಣ್ಣಗಾಗಿದೆ ಕುಕ್ಕರು. ಕ್ಯಾಪ್ನ ಓಪನ್ ಮಾಡ್ಕೊಳ್ತಿದ್ದೀನಿ. ಇಷ್ಟು ಬೆಂದಿದೆ ನೋಡಿ. ಇದನ್ನು ಕಾಳು ಬಸಿಯೋ ಪಾತ್ರೆಗೆ ಹಾಕ್ಕೊಂಡು ಬಸ್ಕೊಂಡು ನೀರನ್ನ ಸಪ್ರೇಟ್ ಮಾಡಿ ನಾನು ಸೊಪ್ಪನ್ನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಕಾಯಿನೂ ಅಷ್ಟೇ, ತೆಂಗಿನಕಾಯಿನ ಬೇಕಿದ್ರೆ ಬಳಸ್ಬೋದು, ಇಲ್ಲಾಂದರೆ ಬರೀ ಇಷ್ಟು ನಾವೇನು ಬಸ್ಕೊಂಡಿದ್ದೀನಿ ಇಷ್ಟೇ ಸೊಪ್ಪನ್ನ ರುಬ್ಬಿ ಒಗ್ಗರಣೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಕಾಯಿನ ತುರಿದು ಸೇರಿಸ್ಕೊಂಡಿದ್ದೀನಿ. ಬೆಂದಿರೋದು ಮತ್ತು ತೆಂಗಿನಕಾಯಿನ ರುಬ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ 1-2 ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಸಾಸಿವೆ, 1-2-3 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಬೆಂದ ನಂತರ ಕರಿಬೇವು, ಒಣಮೆಣಸಿನ್ಕಾಯಿ, 1 ಈರುಳ್ಳಿ ದಪ್ಪದನ್ನು ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ. ಇದು ಚೆನ್ನಾಗಿ ಬೆಂದ ನಂತರ ನಾವು ರುಬ್ಕೊಂಡಿರುವಂತಹ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಥವಾ ತೆಳ್ಳಗೆ ಬೇಕೋ ಹಾಗೆ ನೀರನ್ನ ಸೇರಿಸ್ಕೊಳ್ಳೋದು. ನಾವು ಬಸ್ತಿರೋ ನೀರಿದೆಯಲ್ಲ, ಬೆಂದಾಗ ಸೊಪ್ಪು ಬೆಂದಾಗ ನೀರಿದೆಯಲ್ಲ, ಅದನ್ನೇ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತೊಳೆದು ಹಾಕ್ಕೊಳ್ತೀನಿ. ನೋಡಿ, ಉಳಿದಿರೋ ಬೆಂದಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಸ್ವಲ್ಪ ಕುದಿಯುವಾಗ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ, ಈ ಸಾಂಬಾರು ರೆಡಿಯಾಗುತ್ತೆ. ತುಂಬ ರುಚಿಯಾಗಿರುತ್ತೆ. ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ. ಗೋಣಿ ಸೊಪ್ಪು ಅಥವಾ ಬಗ್ರೆ ಒಂಟೆ ಸೊಪ್ಪಿನ ಮಸ್ಸೊಪ್ಪು ಸಾರು ಇಷ್ಟು ಮಾಡಿದ್ರೆ ರೆಡಿಯಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.